ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ದೇಹಲಕ್ಷಣಗಳು ಮತ್ತು ಸ್ವಭಾವದಲ್ಲಿ ಒಂದು ವಿಶಿಷ್ಟ ಗಟ್ಟಿತನ ಮತ್ತು ಆಕರ್ಷಣೆ ಕಾಣಿಸಿಕೊಳ್ಳುತ್ತದೆ. ಇವರ ದೇಹ ಮತ್ತು ವರ್ತನೆ ಎರಡೂ ಅವರ ಒಳಗಿನ ಶಕ್ತಿಯ ಪ್ರತಿಬಿಂಬವಾಗಿವೆ ಎಂದು ಹೇಳಲಾಗುತ್ತದೆ. ಮೊದಲನೆಯದಾಗಿ ತೀಕ್ಷ್ಣ ದೃಷ್ಟಿ ಭರಣಿ ನಕ್ಷತ್ರದವರ ಪ್ರಮುಖ ಲಕ್ಷಣವಾಗಿದೆ. ಇವರ ದೃಷ್ಟಿಯಲ್ಲಿ ಎಚ್ಚರಿಕೆ, ಗಂಭೀರತೆ ಮತ್ತು ಗಮನಶಕ್ತಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯಾರನ್ನಾದರೂ ನೋಡಿದಾಗ ಅಥವಾ ವಿಷಯವೊಂದನ್ನು ಪರಿಶೀಲಿಸುವಾಗ ಅವರ ದೃಷ್ಟಿ ಆಳವಾಗಿ ತಲುಪುವಂತಿರುತ್ತದೆ. ಇದರಿಂದ ಅವರು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವವರು, ಸುಲಭವಾಗಿ ಮೋಸ ಹೋಗದವರು ಎಂಬ ಭಾವನೆ ಇತರರಲ್ಲಿ ಮೂಡುತ್ತದೆ. ಈ ತೀಕ್ಷ್ಣ ದೃಷ್ಟಿಯೇ ಅವರ ವ್ಯಕ್ತಿತ್ವಕ್ಕೆ ಒಂದು ವಿಭಿನ್ನ ಶಕ್ತಿ ಮತ್ತು ಪ್ರಭಾವವನ್ನು ನೀಡುತ್ತದೆ. ಗಡುಸಾದ ಕುತ್ತಿಗೆ ಕೂಡ ಇವರ ದೈಹಿಕ ಲಕ್ಷಣಗಳಲ್ಲಿ ಒಂದು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಕುತ್ತಿಗೆಯ ಗಟ್ಟಿತನವು ಇವರ ಒಳಗಿನ ದೃಢ ನಿರ್ಧಾರ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅವರು ತೆಗೆದುಕೊಂಡ ನಿರ್ಧಾರಗಳಲ್ಲಿ ಸುಲಭವಾಗಿ ಹಿಂಜರಿಯದ ಸ್ವಭಾವ ಹೊಂದಿರುತ್ತಾರೆ. ಈ ಲಕ್ಷಣವು ಶಾರೀರಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಸಹ ಅವರ ಗಟ್ಟಿತನವನ್ನು ಸೂಚಿಸುತ್ತದೆ. ದೇಹವು ಸ್ವಲ್ಪ ದಪ್ಪವಾಗಿರುವುದು ಕೂಡ ಭರಣಿ ನಕ್ಷತ್ರದವರಲ್ಲಿ ಸಾಮಾನ್ಯವಾಗಿ ಕಾಣುವ ಲಕ್ಷಣವೆಂದು ಹೇಳಲಾಗುತ್ತದೆ. ಇವರ ದೇಹ ರಚನೆ ಬಲಿಷ್ಠವಾಗಿದ್ದು ಆರೋಗ್ಯಕರವಾಗಿ ಕಾಣಿಸುತ್ತದೆ. ಈ ದಪ್ಪತನವು ಆಲಸ್ಯವಲ್ಲ, ಬದಲಾಗಿ ಭೌತಿಕ ಸುಖಗಳನ್ನು ಅನುಭವಿಸುವ ಮನೋಭಾವದ ಪ್ರತೀಕವಾಗಿದೆ. ಅವರು ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಎಂಬ ಆಂತರಿಕ ಆಸೆ ಹೊಂದಿರುತ್ತಾರೆ. ಅದರ ಜೊತೆಗೆ ಆಹಾರ ಪ್ರಿಯರು ಎಂಬ ಗುಣವು ಭರಣಿ ನಕ್ಷತ್ರದವರಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ. ಉತ್ತಮ ಆಹಾರ, ರುಚಿಕರ ಭೋಜನ ಮತ್ತು ವಿಭಿನ್ನ ಪಾಕವಿಧಾನಗಳನ್ನು ಆಸ್ವಾದಿಸುವುದು ಇವರಿಗೆ ಬಹಳ ಇಷ್ಟ. ಆಹಾರವನ್ನು ಕೇವಲ ಹೊಟ್ಟೆ ತುಂಬಿಸಲು ಅಲ್ಲ, ಜೀವನದ ಒಂದು ಸುಖವಾಗಿ ಅವರು ಕಾಣುತ್ತಾರೆ. ಕೆಲವೊಮ್ಮೆ ಈ ಆಹಾರಾಸಕ್ತಿ ದೇಹದ ದಪ್ಪತನಕ್ಕೂ ಕಾರಣವಾಗಬಹುದು ಎಂದು ಹೇಳಲಾಗುತ್ತದೆ. ಕಣ್ಣುಗಳು ಭರಣಿ ನಕ್ಷತ್ರದವರಲ್ಲಿ ಅತ್ಯಂತ ಗಮನ ಸೆಳೆಯುವ ಅಂಗವೆಂದು ಹೇಳಲಾಗುತ್ತದೆ. ಅವರ ಕಣ್ಣುಗಳಲ್ಲಿ ತೀಕ್ಷ್ಣತೆ ಇದ್ದಂತೆ ಕಾಣುತ್ತದೆ. ಮಾತನಾಡುವಾಗ ಅಥವಾ ನೋಡುವಾಗ ಕಣ್ಣುಗಳು ನೇರವಾಗಿ ಎದುರಾಳಿಯ ಮನಸ್ಸಿಗೆ ತಲುಪುವ ಶಕ್ತಿಯನ್ನು ಹೊಂದಿರುತ್ತವೆ. ಈ ದೃಷ್ಟಿಯಲ್ಲಿ ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಮತ್ತು ಕೆಲವೊಮ್ಮೆ ಗಂಭೀರತೆಯೂ ಮಿಂಚುತ್ತದೆ. ಕಣ್ಣುಗಳ ಆಕರ್ಷಣೆ ಅವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷ ಮೆರುಗು ನೀಡುತ್ತದೆ. ಮುಂದೆ ಮುಖಭಾವ ಮತ್ತು ಮುಖರೇಖೆ ಕುರಿತು ಮಾತನಾಡುವುದಾದರೆ, ಭರಣಿ ನಕ್ಷತ್ರದವರ ಮುಖ ಸಾಮಾನ್ಯವಾಗಿ ಸ್ಪಷ್ಟವಾದ ರೇಖೆಗಳನ್ನು ಹೊಂದಿರುತ್ತದೆ. ಅವರ ಮುಖಭಾವಗಳು ಭಾವಪೂರ್ಣವಾಗಿದ್ದು, ಸಂತೋಷ, ದುಃಖ, ಕೋಪ ಅಥವಾ ಕರುಣೆ ಎಲ್ಲವೂ ಮುಖದಲ್ಲಿ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ. ಇದರಿಂದ ಅವರು ನಿಜ ಸ್ವಭಾವದವರು, ನೇರ ಮನಸ್ಸಿನವರು ಎಂಬ ಭಾವನೆ ಇತರರಿಗೆ ಉಂಟಾಗುತ್ತದೆ. ಅವರ ಮುಖದಲ್ಲಿ ಒಂದು ರೀತಿಯ ಗಂಭೀರ ಸೌಂದರ್ಯ ಇರುವುದಾಗಿ ಜ್ಯೋತಿಷ್ಯ ಹೇಳುತ್ತದೆ. ಧ್ವನಿ ಮತ್ತು ಮಾತನಾಡುವ ಶೈಲಿ ಕೂಡ ಅವರ ಆಕರ್ಷಣೆಯ ಪ್ರಮುಖ ಭಾಗವಾಗಿದೆ. ಭರಣಿ ನಕ್ಷತ್ರದವರು ಮಾತನಾಡುವಾಗ ಅವರ ಧ್ವನಿ ಮನಸೆಳೆಯುವಂತಿರುತ್ತದೆ. ಮಾತುಗಳಲ್ಲಿ ಸ್ಪಷ್ಟತೆ, ಗಂಭೀರತೆ ಮತ್ತು ಕೆಲವೊಮ್ಮೆ ಮೃದುತ್ವವೂ ಇರುತ್ತದೆ. ಅವರು ಮಾತನಾಡುವ ಶೈಲಿ ಕೇಳುವವರ ಗಮನವನ್ನು ಸೆಳೆಯುತ್ತದೆ ಮತ್ತು ಅವರ ಮಾತಿಗೆ ತೂಕವಿದೆ ಎಂಬ ಭಾವನೆ ಮೂಡಿಸುತ್ತದೆ. ಇದರಿಂದ ಅವರು ಸಮಾಜದಲ್ಲಿ ಪ್ರಭಾವ ಬೀರುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಎಂದು ನಂಬಲಾಗುತ್ತದೆ. ಅದರ ಜೊತೆಗೆ ನಡತೆ ಮತ್ತು ಭಂಗಿ ಕೂಡ ಭರಣಿ ನಕ್ಷತ್ರದವರಲ್ಲಿ ವಿಶೇಷವಾಗಿರುತ್ತದೆ. ಅವರ ನಡೆ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ. ನಿಂತರೂ, ನಡೆದರೂ, ಮಾತನಾಡಿದರೂ ಅವರ ಭಂಗಿಯಲ್ಲಿ ಒಂದು ಸ್ಥಿರತೆ ಮತ್ತು ಧೈರ್ಯ ಕಾಣುತ್ತದೆ. ಅವರು ತಮ್ಮ ಮೇಲೆ ನಂಬಿಕೆ ಹೊಂದಿರುವವರು ಎಂಬುದು ಅವರ ದೇಹ ಭಾಷೆಯಿಂದಲೇ ತಿಳಿಯುತ್ತದೆ. ಈ ಆತ್ಮವಿಶ್ವಾಸವೇ ಅವರನ್ನು ಇತರರಿಂದ ವಿಭಿನ್ನವಾಗಿ ತೋರಿಸುತ್ತದೆ. ಇವರ ಯೋನಿಯು ಸುಂದರವಾದ ಅಂಗವಾಗಿದ್ದು ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಸ್ತನಗಳು ಮಾಧ್ಯಮಿಕ ಗಾತ್ರಕ್ಕಿಂತಲೂ ಸ್ವಲ್ಪ ಹೆಚ್ಚಿದ್ದು ಕಾಲಕ್ರಮೇಣ ದೇಹದಲ್ಲಿ ದಪ್ಪವಾಗುತ್ತಾರೆ.
ಜ್ಯೋತಿಷ್ಯದ ಪರಂಪರೆಯಲ್ಲಿ ಭರಣಿ ನಕ್ಷತ್ರಕ್ಕೆ ವಿಶೇಷವಾದ ಸ್ಥಾನವಿದೆ. ಈ ನಕ್ಷತ್ರದ ಸಂಕೇತ ಯೋನಿಯನ್ನು ಸೂಚಿಸಲಾಗಿದೆ. ಸಾಮಾನ್ಯ ಅರ್ಥದಲ್ಲಿ ನೋಡಿದರೆ ಈ ಪದವನ್ನು ತಪ್ಪಾಗಿ ಗ್ರಹಿಸುವ ಸಾಧ್ಯತೆ ಇದ್ದರೂ ಜ್ಯೋತಿಷ್ಯ ಮತ್ತು ತತ್ವಶಾಸ್ತ್ರದ ದೃಷ್ಟಿಯಿಂದ ಯೋನಿ ಎಂಬುದು ಅಶ್ಲೀಲತೆಯನ್ನು ಸೂಚಿಸುವ ಪದವಲ್ಲ. ಬದಲಾಗಿ ಅದು ಸೃಷ್ಟಿ, ಪೋಷಣೆ, ಜೀವೋದ್ಭವ ಮತ್ತು ಪ್ರಕೃತಿಯ ಮಹಾಶಕ್ತಿಗಳ ಪ್ರತೀಕವಾಗಿದೆ. ಭರಣಿ ನಕ್ಷತ್ರದ ಸಂಕೇತವಾದ ಯೋನಿ ಜೀವನದ ಆರಂಭದ ಕೇಂದ್ರಬಿಂದು ಎಂದು ಪರಿಗಣಿಸಲಾಗುತ್ತದೆ. ಎಲ್ಲ ಜೀವಿಗಳ ಹುಟ್ಟು, ಬೆಳವಣಿಗೆ ಮತ್ತು ಮುಂದಿನ ಪೀಳಿಗೆಗೆ ಸಾಗುವ ಪ್ರಕ್ರಿಯೆ ಈ ಯೋನಿ ತತ್ವದೊಳಗೆ ಅಡಕವಾಗಿದೆ ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿದೆ. ಆದ್ದರಿಂದ ಭರಣಿ ನಕ್ಷತ್ರವು ಕೇವಲ ದೈಹಿಕ ಅರ್ಥದಲ್ಲಲ್ಲ, ಬ್ರಹ್ಮಾಂಡದ ಸೃಜನಶೀಲ ಶಕ್ತಿಯ ಪ್ರತಿನಿಧಿಯಾಗಿ ಕಾಣುತ್ತದೆ. ಭರಣಿ ನಕ್ಷತ್ರದ ಅಧಿಪತಿ ಯಮಧರ್ಮರಾಜ. ಇದರಿಂದ ಈ ನಕ್ಷತ್ರವು ಜನನ ಮತ್ತು ಮರಣದ ನಡುವಿನ ಸಮತೋಲನ, ಕರ್ತವ್ಯ, ನಿಯಮ ಮತ್ತು ಹೊಣೆಗಾರಿಕೆಗಳಿಗೆ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಯೋನಿ ಸಂಕೇತವು ಜೀವನವನ್ನು ಹುಟ್ಟಿಸುವ ಶಕ್ತಿಯನ್ನಷ್ಟೇ ಅಲ್ಲ, ಅದನ್ನು ನಿಯಂತ್ರಿಸುವ, ಪೋಷಿಸುವ ಮತ್ತು ಅಗತ್ಯವಿದ್ದರೆ ಅಂತ್ಯಗೊಳಿಸುವ ಶಕ್ತಿಯನ್ನು ಸೂಚಿಸುತ್ತದೆ. ಈ ಕಾರಣದಿಂದ ಭರಣಿ ನಕ್ಷತ್ರವು ಗಂಭೀರತೆ, ತಾಳ್ಮೆ ಮತ್ತು ಒಳಗಿನ ಶಕ್ತಿಯ ಪ್ರತೀಕವಾಗಿದೆ. ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಜೀವನವನ್ನು ತೀವ್ರವಾಗಿ ಅನುಭವಿಸುವವರು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಯೋನಿ ಸಂಕೇತದಂತೆ ಇವರಲ್ಲಿ ಸೃಜನಶೀಲತೆ, ಭಾವನಾತ್ಮಕ ಆಳ, ಪೋಷಕ ಸ್ವಭಾವ ಮತ್ತು ಬಲವಾದ ಇಚ್ಛಾಶಕ್ತಿ ಇರುತ್ತದೆ. ಅವರು ಯಾವುದನ್ನಾದರೂ ಅರ್ಧಮನಸ್ಸಿನಿಂದ ಮಾಡುವವರು ಅಲ್ಲ. ಜೀವನದ ಸುಖ ದುಃಖ, ಹೊಣೆಗಾರಿಕೆ, ಸಂಬಂಧವನ್ನು ಸಂಪೂರ್ಣವಾಗಿ ಅನುಭವಿಸಲು ಬಯಸುತ್ತಾರೆ. ಈ ಗುಣವೇ ಅವರನ್ನು ಇತರರಿಂದ ವಿಭಿನ್ನರಾಗಿ ತೋರಿಸುತ್ತದೆ. ಇದೇ ಸಂಕೇತದ ಕಾರಣದಿಂದ ಭರಣಿ ನಕ್ಷತ್ರವನ್ನು ಪ್ರಕೃತಿ ಮತ್ತು ತಾಯಿತನದ ಶಕ್ತಿಗೆ ಸಮೀಪವಾದ ನಕ್ಷತ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ತಾಯಿತನ ಎಂದರೆ ಕೇವಲ ದೇಹಾತ್ಮಕ ಅರ್ಥವಲ್ಲ, ಅದು ಕಾಳಜಿ, ಸಹನೆ, ರಕ್ಷಣೆ ಮತ್ತು ಪೋಷಣೆಯ ಮನೋಭಾವವನ್ನು ಸೂಚಿಸುತ್ತದೆ. ಭರಣಿ ನಕ್ಷತ್ರದವರು ತಮ್ಮ ಕುಟುಂಬ, ಸಂಬಂಧಗಳು ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಗಟ್ಟಿಯಾದ ಬದ್ಧತೆ ಹೊಂದಿರುವವರಾಗಿರುತ್ತಾರೆ ಎಂಬ ನಂಬಿಕೆಯಿದೆ. ಕಾಲಕ್ರಮೇಣ ಜೀವನ ಶೈಲಿ, ಆಹಾರಾಸಕ್ತಿ ಮತ್ತು ಭೌತಿಕ ಸುಖಗಳನ್ನು ಮೆಚ್ಚುವ ಸ್ವಭಾವದ ಕಾರಣದಿಂದ ದೇಹದಲ್ಲಿ ಸ್ವಲ್ಪ ದಪ್ಪತನ ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಇದು ಆಲಸ್ಯದ ಲಕ್ಷಣವಲ್ಲ, ಬದಲಾಗಿ ಜೀವನವನ್ನು ಆಸ್ವಾದಿಸುವ ಮನೋಭಾವ ಮತ್ತು ಶಾರೀರಿಕ ಪೋಷಣೆಯ ಪ್ರತೀಕವಾಗಿದೆ. ಒಟ್ಟಾರೆ ನೋಡಿದರೆ ಭರಣಿ ನಕ್ಷತ್ರದವರ ವ್ಯಕ್ತಿತ್ವದಲ್ಲಿ ತೀವ್ರತೆ, ಆಸಕ್ತಿ, ಆಕರ್ಷಣೆ ಮತ್ತು ಗಟ್ಟಿತನ ಒಂದೇ ವೇಳೆ ಕಾಣಿಸಿಕೊಳ್ಳುತ್ತವೆ. ಇವೆಲ್ಲವೂ ಜ್ಯೋತಿಷ್ಯದ ನಂಬಿಕೆಗಳ ಆಧಾರಿತ ವಿವರಣೆಗಳಾಗಿದ್ದು, ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ, ಸಂಸ್ಕಾರ ಮತ್ತು ಪರಿಸ್ಥಿತಿಯ ಮೇಲೆ ಅವಲಂಬಿಸಿ ವ್ಯತ್ಯಾಸಗಳು ಕಂಡುಬರುತ್ತವೆ. ಆದರೂ ಭರಣಿ ನಕ್ಷತ್ರದವರ ಬಗ್ಗೆ ಹೇಳಲಾಗುವ ಈ ಗುಣಗಳು ಅವರ ಜೀವನವನ್ನು ಉತ್ಸಾಹಭರಿತವಾಗಿ ಮತ್ತು ಆಳವಾಗಿ ಅನುಭವಿಸುವ ಸ್ವಭಾವವನ್ನು ಸ್ಪಷ್ಟಪಡಿಸುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.